ಒಂದೆಡೆ ಊರಿಗೆ ಹೊಂದಿಕೊಂಡು ಇರುವ ಕೋಳಿ ಫಾರ್ಮ್ನ ದೃಶ್ಯ, ಇನ್ನೊಂದೆಡೆ ಊಟ ಮಾಡುವ ವೇಳೆ ನೊಣಗಳು ಮುತ್ತಿಕ್ಕಿರುವ ದೃಶ್ಯ, ಮತ್ತೊಂದೆಡೆ ಪ್ಲಾಸ್ಟಿಕ್ ಬುಟ್ಟಿಯೊಂದಕ್ಕೆ ನೊಣಗಳು ಮುತ್ತಿಕೊಂಡಿರುವ ದೃಶ್ಯ. ಇವೆಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೊಪ್ಪಳದಲ್ಲಿ. ತಾಲೂಕಿನ ಚಿಕ್ಕಬಗನಾಳ ಗ್ರಾಮಕ್ಕೆ ಹೊಂದಿಕೊಂಡಂತೆ ಇರುವ ಈ ಭಾಸ್ಕರ್ ರಾವ್ ಕೋಳಿ ಫಾರ್ಮ್ ಗ್ರಾಮಸ್ಥರ ನಿದ್ದೆಗೆಡಿಸಿದೆ. ಹೌದು, ಈ ಕೋಳಿ ಫಾರ್ಮ್ನ ಗಲೀಜಿನಿಂದ ಹೊರಬರುವ ನೊಣಗಳು ಚಿಕ್ಕಬಗನಾಳ ಗ್ರಾಮಸ್ಥರಿಗೆ ಎಲ್ಲಿಲ್ಲದ ಸಮಸ್ಯೆಯನ್ನು ತಂದೊಡ್ಡಿವೆ. ಗ್ರಾಮಸ್ಥರು ಪ್ರತಿನಿತ್ಯ ಊಟ ಮಾಡಬೇಕಾದರೂ ಸಹ ನೊಣಗಳ ಹಾವಳಿ ವಿಪರೀತವಾಗಿದ್ದು, ಊಟ ಮಾಡಬೇಕಾದ್ರೆ ತಟ್ಟೆಯಲ್ಲಿ ನೊಣಗಳು ಬೀಳ್ತವೆ. ಇದರಿಂದಾಗಿ ಗ್ರಾಮಸ್ಥರು ಊಟ ಮಾಡಲು ಆಗದೆ ಪಡಬಾರದ ಕಷ್ಟಪಡ್ತಾ ಇದ್ದಾರೆ. ನೋಡ್ರಿ ಬಾಳ ತೊಂದ್ರೆ ಆಗೈತ್ರಿ. ನಮ್ಗ ಜೇನು ಉಳ್ದಾಗ ಮನ್ಯಾಗ ಅದಾವ್ರಿ. ಹುಡ್ರು ಹುಪ್ಪಡಿ ಹಾಗ ಏನಂದ ಅತಿ ಕುತ್ಕೊಂಡ್ಬಿಟ್ಟಪ್ಪ ಅಂದ್ರ ಆ ಪರಿ ಮುಕ್ತಾವ್ರಿ. ಊಟ ಮಾಡಕ್ ತ್ರಾಸ್ರಿ. ನಮ್ಗ ಗಾಳಿ ಹೊಡ್ಕಂತ ಉಂಡ್ರುನು ಬಂದ್ ಬೀಳ್ತಾವ್ರಿ. ನಮ್ ಬಾಳ ತೊಂದ್ರೆ ಆಗೈತ್ರಿ. ಜಾಡಸ್ತೈತ್ರಿ ಹೊಟ್ಟಿ, ಮತ್ತೆ ವಾಂತಿನೂ ಆಕೈತ್ರಿ, ನಿಧಾನ ಆಗಲ್ರಿ, ಬಾರಿ ಜಳ ಆಕೈತ್ರಿ. ಮನುಷ್ಯರಿಗೆ ಬಾಳ ತೊಂದ್ರೆ ಐತ್ರಿ. ಊರಂತ ಊರ ಆಗೈತ್ರಿ. ಮನ್ಯಾಗ ನೋಡ್ಬಾರ್ದ್ರಿ ಹಾಗದಾವ್ರಿ. ಇಲ್ಲೇ ಸನೇಪ ಐತ್ರಿ, ದೂರ ಇಲ್ರಿ. ನಮ್ ಊರ್ ಪಕ್ಕಕ್ಕ ಐತ್ರಿ. ಅನ್ ತಗಸ್ಬೇಕ್ರಿ ನೀವು. ತೊಂದ್ರೆ ಆಗತ್ರಿ, ಬಾಳ ತೊಂದ್ರೆ ಆಗತ್ರಿ. ಅನ್ ತಗಸ್ಲೇಬೇಕು ನೋಡ್ರಿ, ಅನ್ ತಗಸಬೇಕ್ ನೀವು. ಇಲ್ರಿ ಹಂಗಾಗೈತ್ರಿ, ಉಳಿಯೋದಂತಾಗ ಆಗೈತ್ರಿ. ಈಗ ಬರೀ ದವಾಖಾನಿಗೆ ಬಡಿಯೋದಾಗೈತ್ರಿ. ನಾವು ದುಡ್ದು ಏನ್ ಮಾಡ್ಬೇಕ್ರಿ? ಹೊಟ್ಟಿ ಕೂಳದಂತ ದುಡಿತಾವ ಹುಡ್ರು. ದುಡಿದ್ರನ ಅದಕ್ ನೆಂಬಿಗಿನ ಇಲ್ಲ ಮನ್ಯಾಗ. ನಮಗ ಬಂದ್ ಆಗ್ಬೇಕ್ರಿ ಅದು. ಇನ್ನು ಚಿಕ್ಕಬಗನಾಳ ಗ್ರಾಮಸ್ಥರಿಗೆ ನೊಣಗಳು ಉಂಟು ಮಾಡ್ತಾ ಇರುವ ಸಮಸ್ಯೆ ಒಂದಲ್ಲ ಎರಡಲ್ಲ, ಬದಲಾಗಿ 10 ಸಮಸ್ಯೆಗಳನ್ನು ಈ ನೊಣಗಳು ಉಂಟು ಮಾಡ್ತಾ ಇವೆ. ನೊಣಗಳು ಊಟದ ಮೇಲೆ, ನೀರಿನ ಮೇಲೆ ಕುಳಿತುಕೊಳ್ಳುವುದರಿಂದ ಅದರ ಮಲಿನವನ್ನು ಗ್ರಾಮಸ್ಥರು ಸೇವಿಸಿ ವಾಂತಿ ಭೇದಿ ಸೇರಿದಂತೆ ಹಲವಾರು ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರಂತೆ. ಇನ್ನು ಅನೇಕ ಬಾರಿ ಗ್ರಾಮಸ್ಥರು ಕೋಳಿ ಫಾರ್ಮ್ ಬಂದ್ ಮಾಡಲು ಒತ್ತಾಯಿಸಿದ್ದರೂ ಸಹ ಯಾವುದೇ ಪ್ರಯೋಜನ ಆಗಿಲ್ಲ. ಇನ್ನಾದರೂ ಕೋಳಿ ಫಾರ್ಮ್ ಬಂದ್ ಮಾಡುವ ಮೂಲಕ ನಮ್ಮ ಜೀವ ಉಳಿಸಬೇಕು ಎನ್ನುತ್ತಾರೆ ಗ್ರಾಮಸ್ಥರು. ಚಿಕ್ಕಬಳ್ಳಾಪುರ ಪಕ್ಕಕ್ಕೆ ಕೋಳಿ ಫಾರ್ಮ್ ಐತಿ. ನಾವು ಪದೇ ಹೋಗಿ ಹೇಳಿದ್ರು 2 ವರ್ಷ ಆಯ್ತು ಇದೇ ರೀತಿನ ಹೇಳ್ಕೊಂತ ಹೋದ್ರೆ ಅವ್ರು ಏನು ನಮ್ಗೆ ಇನ್ನೊಂದು ಗಮನಕ್ಕೆ ತಗೊಳ್ಳಿಲ್ಲ, ಕೇರ್ ಮಾಡಲ್ಲ. ಹೋದಾಗ ಏನು ಮಾಡ್ತಾರೆ, ಇದು ಬರೋದು ಮಣ್ಣು ಉಗ್ಗೋದು ಅಂಗಳದಕ್ಕೆ ಹೋಗ್ಬಿಡ್ತಾರೆ. ಇಷ್ಟು ಹೇಳಿ ಸಾಕಾಗ್ಬೋದು ನಮ್ಗೆ. ಇದಕ್ಕೂ ಮಿಕ್ಕಿದ್ದು ಏನೈತೆ, ನೀವು ಬಂದಿರಿ ಮತ್ತೆ ಅದು ಬಂದ್ ಭಾಳ ರೀತಿ ಮಾಡೋದು. ನಮ್ಗೆ ಕೂಳಿ ತಿನ್ನಾಕನೂ ದಾರಿ ಇಲ್ಲ. ಮತ್ತೆ ಏನಾದ್ರು ತಿಂದು ಅಂತಂದ್ರೆ ವಾಂತಿ ಬೇದಿ ದವಾಖಾನಿಗೆ ಹೋಗ್ಬೇಕು. ದಿನ ಅದ ಕೆಲಸನ ಮಾಡ್ಬೇಕು ನಾವು. ಮತ್ತೆ ಬೇರೆ ಏನು ಕೆಲಸ ಇಲ್ಲ. ಆರೋಗ್ಯ ಹಾಳು ಅನ್ನೋದೇನು, ಮತ್ತೆ ವಾಂತಿ ಬೇದಿ ಆಗೋದು, ದವಾಖಾನಿಗೆ ಹೋಗೋದು, ಇಷ್ಟೇ ಕೆಲಸ. ದುಡಿಯೋದು ಊಟ ಅದಕ್ಕೆ ಹೇಳೋದು. ಮತ್ತೇನು ಸಣ್ಣ ಹುಡುಗರು ಅದಾರ, ದನ ಅದಾವ, ಮನುಷ್ಯರ ಅದೀವಿ. ದನ ಸಹಿತ ಕುಡ್ದು ದನ ಕೂಡ ನಾವು ಹುಚ್ಚಿ ಅನ್ನೋದು ಈ ತರ ಆಯ್ತು. ಭಾಳ ಹತ್ರ ಐತಿ, ಇಲ್ಲೇ ದೂರ ಐತಿ. ದೂರ ಇಲ್ಲ, ಇಲ್ಲೇ ಐತೆ. ಅದು ಒಂದು ಅರ್ಧ ಕಿಲೋಮೀಟರ್ ಕೂಡ ಇಲ್ಲ, ಅಷ್ಟು ಹತ್ರ ಐತೆ. ಇರಬಾರ್ದಲ್ರಿ. ಮತ್ತೆ ಮಾಡಿಬಿಟ್ಟಾರ. ಈಗ ಏನಾರ ಮಾಡಿ ತಗಸ ರೀತಿ ಮಾಡ್ಬೇಕ್ರ. ಅಂದ್ರೆ ಮತ್ತೆ ಜನರಿಗೂ ಒಳ್ಳೇದು, ದನಕರಕ್ಕೂ ಒಳ್ಳೇದು. ದನಕರ ಸಹಿತ ಮೇವು ತಿನ್ನಂಗಿಲ್ಲ, ಅಡಿವಾಗ ಸಹಿತ ನಾವು ಕುಳ್ ತಿನ್ನಂಗಿಲ್ಲ. ಆ ಪರಿಸ್ಥಿತಿ ತಗಲೇಬೇಕು. ಇನ್ನು ಈ ಭಾಸ್ಕರ್ ರಾವ್ ಕೋಳಿ ಫಾರ್ಮ್ ಗ್ರಾಮಕ್ಕೆ ಹೊಂದಿಕೊಂಡೇ ಇರುವುದರಿಂದ ಪ್ರತಿನಿತ್ಯ ನೊಣಗಳ ಹಾವಳಿ ಹೇಳತೀರದಾಗಿದೆ. ಇತ್ತೀಚೆಗಷ್ಟೇ ಗ್ರಾಮಸ್ಥರು ಕೋಳಿ ಫಾರಂಗೆ ಬೀಗ ಹಾಕಲು ಹೋದಾಗ 1-2 ದಿನ ನೊಣಗಳು ಕಡಿಮೆ ಆಗುವ ಔಷಧಿ ಸಿಂಪಡಿಸಿದ್ದು ಬಿಟ್ರೆ ಕೋಳಿ ಫಾರಂನವರು ಬೇರೇನು ಮಾಡಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತು ನೊಣಗಳ ಹಾವಳಿಯಿಂದ ಬೇಸತ್ತಿರುವ ಚಿಕ್ಕಬಗನಾಳ ಗ್ರಾಮದ ಕೋಳಿ ಫಾರಂ ಅನ್ನು ಬಂದ್ ಮಾಡುವ ಮೂಲಕ ಚಿಕ್ಕಬಗನಾಳ ಗ್ರಾಮಸ್ಥರು ನೆಮ್ಮದಿಯಿಂದ ಇರುವಂತೆ ಮಾಡಬೇಕಿದೆ. ಕೊಪ್ಪಳದಿಂದ ಕ್ಯಾಮರಾಮನ್ ಸಮೀರ್ ಜೊತೆ ದೊಡ್ಡೇಶ್ ಯಲಿಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.